ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ಶಿಕ್ಷಕರಾಗಬೇಕು ಅಂತ ಕನಸು ಕಾಣ್ತಾ ಇದ್ದೀರಾ? ಹಾಗಿದ್ದರೆ ನಿಮಗೆಲ್ಲರಿಗೂ ಒಂದು ಸೂಪರ್ ಗುಡ್ ನ್ಯೂಸ್ ಇದೆ. ಹೌದು, ಶಾಲಾ ಶಿಕ್ಷಣ ಇಲಾಖೆಯು SSTR 2026 ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದು ಬಹುಮುಖ್ಯ ಅಪ್ಡೇಟ್ ಹೊರಬಿದ್ದಿದೆ. ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಶಾಲಾ ಶಿಕ್ಷಣ ಇಲಾಖೆಯು SSTR 2026 ನೇಮಕಾತಿಗೆ ಸುಮಾರು 5,000 ಹುದ್ದೆಗಳಿಗೆ ಈಗ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ದೊರೆತಿದೆ. ಅಂದರೆ ಹುದ್ದೆಗಳ ಭರ್ತಿಗೆ ಗ್ರೀನ್ ಸಿಗ್ನಲ್ ಸಿಕ್ಕ ಹಾಗೆ. ಇನ್ನು ಅಧಿಕೃತ ಸರ್ಕಾರಿ ಆದೇಶ ಕೂಡ ಶೀಘ್ರದಲ್ಲಿ ಪ್ರಕಟವಾಗುವ ಎಲ್ಲ ನಿರೀಕ್ಷೆಗಳಿವೆ. ಹಾಗಾಗಿ ಇದು ಉದ್ಯೋಗಾಕಾಂಕ್ಷಿಗಳಿಗೆ ನಿಜಕ್ಕೂ ದೊಡ್ಡ ಸಿಹಿ ಸುದ್ದಿಯಾಗಿದೆ. ಸರಿ, ಹಾಗಿದ್ದರೆ ಯಾವ ವಿಷಯಕ್ಕೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ನಾವೀಗ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸಮಾಜ ವಿಜ್ಞಾನ ವಿಷಯಕ್ಕೆ 1,484 ಹುದ್ದೆಗಳು ಖಾಲಿ ಇವೆ. ನಮ್ಮ ಮಾತೃಭಾಷೆ ಕನ್ನಡ ವಿಷಯಕ್ಕೆ 1,235 ಹುದ್ದೆಗಳು ಖಾಲಿ ಇವೆ. ಇನ್ನು ಇಂಗ್ಲೀಷ್ ವಿಷಯಕ್ಕೆ 1,123 ಹುದ್ದೆಗಳು ಖಾಲಿ ಇವೆ. CBZ ಹುದ್ದೆಗಳಿಗೆ 850 ಹುದ್ದೆಗಳು ಖಾಲಿ ಇವೆ. ಇಷ್ಟೇ ಅಲ್ಲದೆ ಹಿಂದಿ ಮತ್ತು ದೈಹಿಕ ಶಿಕ್ಷಕರ ಹುದ್ದೆಗಳು 1,010 ಹುದ್ದೆಗಳು ಖಾಲಿ ಇವೆ. ನೋಡಿದ್ರೆ ಸ್ನೇಹಿತರೆ, ಹುದ್ದೆಗಳ ಸಂಖ್ಯೆ ತುಂಬಾ ಚೆನ್ನಾಗಿದೆ. ಅಧಿಕೃತ ನೋಟಿಫಿಕೇಶನ್ ಬಂದ ಮೇಲೆ ಓದೋಣ ಅಂತ ಕಾಯುತ್ತಾ ಕೂರಬೇಡಿ. ನಿಮ್ಮ ಪರೀಕ್ಷಾ ತಯಾರಿಯನ್ನು ಈಗಲೇ ಆರಂಭಿಸಿ. ಸಿಲೆಬಸ್ ಕಡೆ ಗಮನ ಹರಿಸಿ, ಚೆನ್ನಾಗಿ ಓದಿರಿ. ಏಕೆಂದರೆ ಕಾಂಪಿಟೇಷನ್ ತುಂಬಾ ಜೋರಾಗಿ ಇದೆ. ಮುಂಚಿತವಾಗಿ ಸಿದ್ಧವಾಗುವುದು ತುಂಬಾ ಉತ್ತಮ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೋ ಅವರೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇಂಥದ್ದೇ ಉದ್ಯೋಗ ಮತ್ತು ಪರೀಕ್ಷೆಗಳ ನಿಖರ ಮಾಹಿತಿಗಾಗಿ ನಮ್ಮ ಜಾಬ್ಸ್ ಎಕ್ಸ್ಪ್ಲೇನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಇಂಥದ್ದೇ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೇನೆ. ಧನ್ಯವಾದಗಳು.